ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪಾಲಕ್ಕು ಹುಳಿಗೊಜ್ಜು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ನಾನು ಹೇಗೆ ಅಡುಗೆ ಮಾಡ್ತೀನಿ ಅಂತ ಹೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇದು ಅನ್ನಕ್ಕಾಗಲಿ, ಚಪಾತಿಗಾಗಲಿ, ಪೂರಿಗಾಗಲಿ ಸೂಪರ್ ಚೆನ್ನಾಗಿರ್ತಿದೆ. ಪಾಲಕ್ ಸೊಪ್ಪಿನ ಹುಳಿಗೊಜ್ಜು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಒಂದು ಕಟ್ಟು ನಾನು ಪಾಲಕ್ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗೆ ಕಟ್ ಮಾಡ್ಕೊಂಡು ಎಲೆ ಬಿಡಿಸ್ಕೊಂಡು ಇದನ್ನ ತೊಳೆದಿಟ್ಕೊತೀನಿ. ಫಸ್ಟು ನೋಡಿ, ಪಾಲಕ್ನ ಚೆನ್ನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯೊಳಗೆ ನೀರು ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಹಾಕಿ ಈ ಸೊಪ್ಪನ್ನ ಒಂದು 10 ನಿಮಿಷ ನೆನೆಸೋಣ. ಇದರೊಳಗೆ ಏನಾನ ಅಂದರೆ ಹುಳ ಪಳ ತಿರ್ಗಾ ಏನಾನ ಒಂಚೂರು ಮಣ್ಣಿದ್ರೆ ಎಲ್ಲ ಹೋಗಿ ಕೆಳಗೆ ಕುತ್ಕೊತೈತೆ. 10 ನಿಮಿಷ ಆಯಿತು, ತೆಗೆದೆಲ್ಲ ಒಂದು ಜರಡಿ ಒಳಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 3 ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದು ಹಾಕ್ಕೊಳ್ತೀನಿ. 1 ಇಡಿ ಬೆಳ್ಳುಳ್ಳಿ ಹಾಕ್ಕೊತೀನಿ. 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. 1 ಸ್ಪೂನು ಇದು ಕಲ್ಲುಪ್ಪು ಹಾಕ್ಕೊತೀನಿ. ಒಂದು 3 ಸ್ಪೂನಷ್ಟು ನೀರು ಹಾಕ್ಬಿಟ್ಟು ನಾವು ಇದನ್ನ ತರಿತರೆಗೆ ರುಬ್ಕೊಂಬಿಡೋಣ. ನೋಡಿ, ತರಿತರೆಗೆ ರುಬ್ಕೊಂಡಿದ್ದೀನಿ. ಈಗ ಪಾಲಕ್ ಸೊಪ್ಪನ್ನ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ರೆಡಿಯಾಗಿದೆ. ಬನ್ನಿ ಗ್ಯಾಸ್ ಹತ್ರ ಹೋಗೋಣ. ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. 1 ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ. 1 ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳೋಣ. 1 ಸ್ಪೂನು ಜೀರಿಗೆ ಹಾಕ್ಕೊತೀನಿ. 2 ಒಣಮೆಣ್ಸಿನ್ಕಾಯಿ ಈ ರೀತಿ ತುಂಡು ಮಾಡಿ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಏನು ನಾವು ತರಿತರೆಯಾಗಿ ರುಬ್ಬಿಟ್ಟಿದ್ದೀವಲ್ಲ ಆ ಮಸಾಲೆ ಹಾಕ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ದೊಡ್ಡ ಉರಿಯೊಳಗೇ ಇರಲಿ, ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿನೂ ಬೆಳ್ಳುಳ್ಳಿಗೆ ಹಸಿ ವಾಸನೆ ಹೋಗಬೇಕಾಗ್ತೈತೆ. ಈಗ ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಬಿಡೋಣ. 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಬಿಡೋಣ. ಆಗಲೇ ಉಪ್ಪು ಹಾಕಿದ್ವಿ, ಇನ್ನೊಂದು ಚೂರು ರುಚಿಗೆ ಹಾಕ್ಕೊಂಬಿಡೋಣ. ಚೆನ್ನಾಗೆ ಕೈ ಬಿಡೋದೆ ಮಿಕ್ಸ್ ಮಾಡಿ. ನಂದು ಇನ್ಸ್ಟಾಗ್ರಾಮ್ ಒಳಗೂ ಇದೆ, ಫಾಸ್ಟ್ ವಿಡಿಯೋ ಅಂತಿರಲ್ಲ, ಅದರೊಳಗೂ ನಾನು ಗೀತಾ ವಿ ಅಡುಗೆ ಮನೆನ ನಾನು ಅದರೊಳಗೂ ಹಾಕ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ನೀವು ನೋಡೋರು ಅದರೊಳಗೂ ಫಾಲೋ ಮಾಡಿ ನನ್ನ. ನೋಡಿ, ಆ ಕಡೆ ಈ ಕಡೆ ಎಣ್ಣೆ ಬಿಟ್ಟಿದೆ. ಇವಾಗ ಈ ಪಾಲಕ್ ಸೊಪ್ಪು ಕಟ್ ಮಾಡಿಟ್ಟಿದ್ವಲ್ಲ ಅದು ಹಾಕ್ಕೊಂಬಿಡೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಕೆಳಗೆ ಮೇಲೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪಿಗೆ ನೀರು ಹಾಕಬೇಡಿ, ಇದರೊಳಗೆ ನೀರು ಇರ್ತೈತಲ್ಲ ಅದೇ ಬೇಕು ಅಂತೈತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ನಾವು ಮೀಡಿಯಮ್ ಉರಿಯೊಳಗೆ ಬೇಯಿಸೋಣ. ನೀರೇನು ಹಾಕಬೇಡಿ, ಸೊಪ್ಪೊಳಗೆ ನೀರು ಇರ್ತೈತಲ್ಲ ಬೇಕು ಅಂತೈತೆ. ನೋಡಿ, ನಾನು ಹೇಳಿದ್ನಲ್ಲ ಸೊಪ್ಪೊಳಗೆ ನೀರು ಬಿಡ್ತೈತೆ. ಚೆನ್ನಾಗಿ ಇನ್ನೂ ಸ್ವಲ್ಪ ಬೇಯಲಿ, ಇನ್ನೊಂದು ಅರ್ಧ ಬೇಯಬೇಕಾಗಿದೆ. ಈಗ ನೋಡಿ, ಸೈಡೆಲ್ಲ ಎಣ್ಣೆ ಬಿಡ್ತಾಯಿದೆ. 1-2 ಸ್ಪೂನಷ್ಟು ಹುಣಸೆ ನೀರು ಬಿಡೋಣ, ಚೆನ್ನಾಗಿರ್ತೈತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ದೊಡ್ಡ ಉರಿಯೊಳಗೆ ಬೇಯಿಸೋಣ. ನೋಡಿ, ಆ ಕಡೆ ಈ ಕಡೆ ಎಣ್ಣೆ ಬಿಟ್ಟಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಜೋರಾಗಿ ಮಳೆ ಬರ್ತಿದೆ. ಆಹಾ, ಚಪಾತಿ, ಪೂರಿ, ಅನ್ನ ಯಾವುದಕ್ಕೆ ಬೇಕಂದರೆ ತಿನ್ಬೋದು, ಅಷ್ಟು ಚೆನ್ನಾಗಿರ್ತೈತೆ. ನೋಡಿದ್ರಲ್ಲ, ಪಾಲಕ್ ಸೊಪ್ಪಿನ ಹುಳಿಗೊಜ್ಜಿ ಹೇಗೆ ಮಾಡೋದನ್ನು ನಿಜವಾಗಿ ಹೇಳ್ತೀನಿ. ಅನ್ನಕ್ಕಂದರೆ ಸೂಪರಾಗಿರ್ತೈತೆ. ಚಪಾತಿಗೂ ಪೂರಿಗೂ ತಿನ್ಬೋದು, ತುಂಬ ಚೆನ್ನಾಗಿರ್ತೈತೆ. ಯಾರು ಪಾಲಕ್ ಬೇಡ ಅಂತಾರಲ್ಲ ಮಕ್ಕಳು, ಅಂಥವರು ಇದು ತಿಂತಾರೆ, ಅಷ್ಟು ಚೆನ್ನಾಗಿರ್ತೈತೆ. ಪ್ಲೀಸ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.